ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅಸೆಂಬ್ಲಿಯಲ್ಲಿ ಇವತ್ತು ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಒಂದು ಬಿಗ್ ಅನೌನ್ಸ್ಮೆಂಟನ್ನು ಮಾಡಿರುವಂಥದ್ದು. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರ್ಬೋದು. ದಟ್ ಈಸ್ ಈ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಲಿಕ್ಕೆ 6 ಇಯರ್ಸನ್ನು ಕಂಪಲ್ಸರಿ ಮಾಡಿದರು. ಇದು ಏನು ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು ಅಂತಂದರೆ, ಹೆಚ್ಚು ಕಡಿಮೆ ಸುಮಾರು 2.5 ಲಕ್ಷ ಮಕ್ಕಳ ಪೋಷಕರಿಗೆ ಒಂದು ರಿಲೀಫ್ ಸಿಕ್ತಂಗೆ ಆಗಿದೆ ಈಗ ಫೈನಲಿ. ಸೊ ಏನಕ್ಕೆ ಅಂದರೆ 1ನೇ ತರಗತಿಗೆ ಅಡ್ಮಿಷನ್ ಆಗಲಿಕ್ಕೆ 6 ವರ್ಷವನ್ನು ಕಡ್ಡಾಯ ಮಾಡಿಬಿಟ್ಟಿದ್ರು. ಈಗ ಅದನ್ನು ಕಡ್ಡಾಯ ಅಲ್ಲ ಅಂತ ಎಜುಕೇಷನ್ ಮಿನಿಸ್ಟ್ರು ಅಸೆಂಬ್ಲಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಹೇಗೆ ಈಗ ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ತುಂಬ ಅಂದರೆ ಈ ಅನೌನ್ಸ್ಮೆಂಟ್ ಮಾಡಲಿಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಏನು ಭಯ ಇತ್ತು ಪೋಷಕರಿಗೆ ಅಂತಂದರೆ, ಈ 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಲಿಕ್ಕೆ 6 ವರ್ಷ ಕಂಪ್ಲೀಟ್ ಆಗಲಿಕ್ಕೆ ಗರಿಷ್ಠ 60 ದಿನಗಳ ಬಾಕಿ ಇರ್ತಕ್ಕಂಥ ಮಕ್ಕಳು ತುಂಬ ಜನ ಇದ್ದರು. ಸೊ ಅವ್ರ ಆತಂಕ ಏನು, 6 ಇಯರ್ಸ್ ಕಂಪ್ಲೀಟ್ ಅಂದರೆ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಈಗ ಒಂದು 50-60 ದಿನ ಅಂದರೆ 6 ವರ್ಷ ಕಂಪ್ಲೀಟ್ ಆಗಲಿಕ್ಕೆ ಬಾಕಿ ಇದ್ದಾಗ ಏನಾಯಿತು, ಸೊ 6 ಇಯರ್ಸೇ ಆಗಬೇಕು ಅಂತಕ್ಕಂಥ ಮಾನದಂಡ ಇದ್ದಾಗ ಸೊ ಆ ಪೋಷಕರ ಮಕ್ಕಳನ್ನ ಅಡ್ಮಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರು ಏನು ಆ್ಯಕ್ಟ್ ಮಾಡಿರ್ತಾರೋ ಆ್ಯಕ್ಟಿಗೆ ಅದು ಎಗೇನ್ಸ್ಟ್ ಆಗುತ್ತೆ. ಹಂಗಾಗಿ ತುಂಬ ಜನ ಪೋಷಕರು ತಮ್ಮ ಆತಂಕವನ್ನು ಅಲ್ಲಿ ವ್ಯಕ್ತಪಡಿಸಿದರು. ಈಗ ಫೈನಲಿ ಏನು ಮಾಡಿದ್ದಾರೆ, ಸೊ 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಬೇಕು ಅಂತಂದರೆ 6 ವರ್ಷ ತುಂಬಲಿಕ್ಕೆ 60 ದಿನಗಳು ಬಾಕಿ ಇದ್ದರೂ ಕೂಡ ಆ ಮಕ್ಕಳು ದಾಖಲಾತಿಯನ್ನು ಪಡ್ಕೊಳ್ಬೋದು. ಸೊ ಪಾಯಿಂಟ್ ನಂಬರ್ 2, 5 ವರ್ಷ 10 ತಿಂಗಳು ತುಂಬಿದಂಥ ಮಕ್ಕಳು ಕೂಡ ಈಗ ಅಧಿಕೃತವಾಗಿ 1ನೇ ಕ್ಲಾಸ್ಗೆ ಅವರು ಅಡ್ಮಿಷನ್ ಆಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಸೊ ದಯಮಾಡಿ ನೀವೇ ನೋಡಿ ಎಜುಕೇಷನ್ ಮಿನಿಸ್ಟ್ರು ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಸೆಂಬ್ಲಿಯಲ್ಲಿ ಅಂತ. ಸೊ ಲೆಟ್ಸ್ ವಾಚ್ ದಟ್ ವಿಡಿಯೋ. UKG ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆಮೇಲೆ ಇದಕ್ಕೆ ರೆಗ್ಯುಲರೈಸ್ ಮಾಡೋದಕ್ಕೆ, ಈಗ LKG UKG ಯಾವುದೇ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅದಕ್ಕೂ ಕೂಡ ರೆಗ್ಯುಲೇಟರಿ ಒಂದು ಆಕ್ಟ್ ಅನ್ನ ತಂದು ಇಲ್ಲ ರೂಲ್ಸ್ ಅನ್ನ ತಂದು ಇಲಾಖೆ ವತಿಯಿಂದ ಆದಷ್ಟು ಬೇಗ ನಾವು ಕಾನೂನನ್ನ ನೆಕ್ಸ್ಟ್ ಸಭೆಯಲ್ಲೂ ತಂದು ಮಂಡಿಸಿ ಅದನ್ನ ಕಾನೂನು ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನ ಮಾನ್ಯ ಅಧ್ಯಕ್ಷರೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 1ನೇ ಕ್ಲಾಸಿಗೆ ಅಡ್ಮಿಷನ್ಗೆ ಮಕ್ಕಳಿಗೆ 6 ವರ್ಷದ ಒಂದು ಇತಿಮಿತಿ ಏನಿದೆ ಅದನ್ನ ಸಡಿಲ ಮಾಡ್ತಕ್ಕಂಥದ್ದು ಕೆಲವರು ತಾಯಂದ್ರು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸಾಕಷ್ಟು ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ. ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅವರು ಸ್ವಲ್ಪ ಗಾಬರಿಯಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಈ ಅವಕಾಶವನ್ನ ಕೊಟ್ಟಿರೋದ್ರಿಂದ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 1993 ಅಧ್ಯಾಯ 3 ಸೆಕ್ಷನ್ 20 ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ. ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನ ನಾವು ಆದಷ್ಟು ಬೇಗ ತಂದು ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನ ಕೊಡ್ತಾ ಇದೀವಿ, ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದೀವಿ ಮಾನ್ಯ ಸಭಾಪತಿಗಳೇ. ಇದು ಎಲ್ಲಾ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು LKG UKG ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಆಮೇಲೆ ಇದಕ್ಕೆ ರೆಗ್ಯುಲರೈಸ್ ಮಾಡೋದಕ್ಕೆ, ಈಗ LKG UKG ಯಾವುದೇ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅದಕ್ಕೂ ಕೂಡ ರೆಗ್ಯುಲೇಟರಿ ಒಂದು ಆಕ್ಟ್ ಅನ್ನ ತಂದು ಇಲ್ಲ ರೂಲ್ಸ್ ಅನ್ನ ತಂದು ಇಲಾಖೆ ವತಿಯಿಂದ ಆದಷ್ಟು ಬೇಗ ನಾವು ಕಾನೂನನ್ನ ನೆಕ್ಸ್ಟ್ ಸಭೆಯಲ್ಲೂ ತಂದು ಮಂಡಿಸಿ ಅದನ್ನ ಕಾನೂನು ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನ ಮಾನ್ಯ